ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗಿಡಗಳಿಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಪೋಷಕಾಂಶಗಳಲ್ಲಿ 3 ರೀತಿಯಾಗಿರ್ತಕ್ಕಂಥ ಪೋಷಕಾಂಶಗಳಿವೆ. ಒಂದು ಪ್ರೈಮರಿ ನ್ಯೂಟ್ರಿಯೆಂಟ್ಸ್, ಮತ್ತು ಎರಡನೇದು ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಮೂರನೇದಾಗಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಥವಾ ಟ್ರೇಸ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಇನ್ನು ಈ ಪ್ರೈಮರಿ ನ್ಯೂಟ್ರಿಯೆಂಟ್ಸ್ಗೆ ನಾವು ನೋಡೋದಾದರೆ NPK ಅಂತ ನೋಡ್ತೇವೆ, ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಮ್ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಹಲವಾರು ರೀತಿಯ ವಾಟರ್ ಸಾಲ್ಯುಬಲ್ಗಳಲ್ಲಿ ನೋಡಿರ್ತೀವಿ ಮತ್ತು ಸಾಯಿಲ್ ಅಪ್ಲಿಕೇಶನ್ಗಳಲ್ಲಿ ಕೂಡ ನೋಡಿರ್ತೀವಿ. ಹಲವಾರು ರೀತಿಯ ರೇಷಿಯೋಗಳನ್ನು ಅವುಗಳು ಒಳಗೊಂಡಿರ್ತವೆ. 13-0-45 ಆಗಿರ್ಬೋದು, 13-14-13 ಆಗಿರ್ಬೋದು, 12-61 ಆಗಿರ್ಬೋದು, 19 ಆಗಿರ್ಬೋದು. ಈ ರೀತಿಯ ಆಗಿರ್ತಕ್ಕಂಥ ಡಿಫ್ರೆಂಟ್ ರೇಷಿಯೋಗಳನ್ನು ಈ NPKಗಳು ಒಳಗೊಂಡಿರ್ತವೆ. ಮೊದಲನೇದಾಗಿ ನೈಟ್ರೋಜನ್ ಅಂತ ನೋಡೋದಾದರೆ, ನೈಟ್ರೋಜನ್ನ ಒಂದು ಕಾರ್ಯ ಏನಿದೆ ಅಂತ ನೋಡೋದಾದರೆ ಲೀಫ್ ಗ್ರೋತ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಎಲೆಯ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಒಂದು ಮುಖ್ಯವಾದ ಪೋಷಕಾಂಶ ಅಂತ ಹೇಳಿದ್ರೆ ನೈಟ್ರೋಜನ್ ಅಂತ ಹೇಳ್ತೇವೆ. ಈ ನೈಟ್ರೋಜನ್ ಉಪಯೋಗದಿಂದ ಲೀಫ್ ಗ್ರೋತ್ ಅನ್ನುವಂಥದ್ದಾಗುತ್ತೆ ಮತ್ತು ಗಿಡಗಳು ಹಚ್ಚು ಹಸಿರಾಗಿರ್ತಕ್ಕದಕ್ಕೆ ಈ ನೈಟ್ರೋಜನ್ ಯೂಸ್ ಮಾಡಬೇಕಾಗುತ್ತೆ. ನೈಟ್ರೋಜನ್ನ ಬಳಕೆಯಿಂದ ಗಿಡಗಳು ಹೆಚ್ಚಾಗಿ ಹಚ್ಚು ಹಸಿರಿನಿಂದ ಕೂಡಿರ್ತವೆ ಮತ್ತು ಪ್ಲ್ಯಾಂಟ್ಗಳು ಗ್ರೋತ್ ಆಗೋದಕ್ಕೆ, ಮೊದಲನೇ ಹಂತದಲ್ಲಿ ಬೆಳವಣಿಗೆ ಆಗೋದಕ್ಕೆ ಈ ನೈಟ್ರೋಜನ್ ಎನ್ನುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ನೈಟ್ರೋಜನ್ ನಂತರ ಫಾಸ್ಫರಸನ್ನು ನೋಡೋದಾದರೆ, ಫಾಸ್ಫರಸ್ ಎನ್ನುವಂಥದ್ದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಫಾಸ್ಫರಸ್ನ ಬಳಕೆಯಿಂದ ರೂಟ್ ಡೆವಲಪ್ಮೆಂಟ್ ಅಂತ ಆಗುತ್ತೆ. ಗಿಡಗಳು ಬೇರುಗಳ ಬೆಳವಣಿಗೆಗೆ ತುಂಬ ಸಹಾಯ ಎನ್ನುವಂಥದ್ದು ಈ ಫಾಸ್ಫರಸ್ ಮಾಡುತ್ತೆ ಮತ್ತು ಸದೃಢವಾಗಿ ಭೂಮಿಯ ಮೇಲೆ ನಿಂತ್ಕೊಳ್ಳೋದಕ್ಕೆ, ಸ್ಟ್ರೆಂತ್ ಅನ್ನೋ ಒಂದು ಶಕ್ತಿಯನ್ನು ಬರೋದಕ್ಕೆ ಈ ಫಾಸ್ಫರಸ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೂ ಗಿಡಗಳು ಹೂವು ಬಿಡೋದಕ್ಕೆ, ಹೆಚ್ಚಾಗಿ ರೆಂಬೆ ಕೊಂಬೆಗಳಿಂದ ಕೂಡಿರೋದಕ್ಕೆ ಈ ಫಾಸ್ಫರಸ್ ಎನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅದರ ಜೊತೆಗೆ ಫ್ರೂಟ್ ಪ್ರೊಡಕ್ಷನ್ನಲ್ಲಿ ಕೂಡ ಈ ಒಂದು ಫಾಸ್ಫರಸ್ನ ಪ್ರಾಮುಖ್ಯತೆ ತುಂಬ ಇರುತ್ತೆ. ನಾವು ನೀಡಿರ್ತಕ್ಕಂಥ ಪೋಷಕಾಂಶಗಳೇನಿವೆ ಆ ಪೋಷಕಾಂಶಗಳನ್ನು ಹೀರಿಕೊಂಡು ಸರಿಯಾದ ಸಮಯಕ್ಕೆ ಗಿಡಗಳಿಗೆ ಒದಗಿಸುವಂತಹ ಒಂದು ಕೆಲಸವನ್ನು ಈ ಫಾಸ್ಫರಸ್ ಅನ್ನುವಂಥದ್ದು ಮಾಡುತ್ತೆ. ಇನ್ನು ಕೊನೆಯದಾಗಿರ್ತಕ್ಕಂಥ ಪ್ರೈಮರಿ ನ್ಯೂಟ್ರಿಯೆಂಟ್ ಅಂತ ಹೇಳಿದರೆ K ಅಂತ ಹೇಳ್ತೀವಿ. K ಅಂದರೆ ಪೊಟ್ಯಾಷ್ ಅಥವಾ ಪೊಟ್ಯಾಷಿಯಮ್ ಅಂತ ಹೇಳ್ತೇವೆ. ಇದನ್ನು ಬಳಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ NPKಗಳಲ್ಲಿ. ಇದನ್ನು ಬಳಸೋದ್ರಿಂದ ಏನೆಲ್ಲ ಒಂದು ಲಾಭಗಳಿವೆ ಅಂತ ನೋಡೋದಾದರೆ, ಹೆಲ್ಪ್ಸ್ ಟು ಫೈಟ್ ಆಫ್ ಡಿಸೀಸ್ ಅಂತ ಹೇಳ್ತೇವೆ. ಗಿಡದಲ್ಲಿ ಬರುವಂತಹ ಯಾವುದೇ ರೀತಿಯ ರೋಗಗಳನ್ನು ತಡೆಗಟ್ಟೋದಕ್ಕೆ ಈ ಪೊಟ್ಯಾಷ್ ಎನ್ನುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡುತ್ತೆ. ಅದರ ಜೊತೆಗೆ ವಿಗೇರಿಯಸ್ ಅಂತ ಹೇಳ್ತೀವಿ. ವಿಗೇರಿಯಸ್ ಅಂತ ಹೇಳಿದ್ರೆ ಗಡುಸಾಗಿರ್ತಕ್ಕಂಥ ಒಂದು ಕಾಂಡ ಅಥವಾ ಎಲೆ, ಫ್ರೂಟ್ ಆಗಿರ್ಬೋದು, ಯಾವುದಾದ್ರೂ ಗಡುಸಾಗಿರೋದಕ್ಕೆ ಕಾರಣ ಈ ಒಂದು ಪೊಟ್ಯಾಷ್ ಆಗಿ ಕೆಲಸ ಮಾಡುತ್ತೆ. ಮತ್ತು ಅದರ ಜೊತೆಗೆ ಫ್ರೂಟ್ನ ಸೈಜ್ ಆಗಿರ್ಬೋದು ಮತ್ತು ಕ್ವಾಲಿಟಿ ಆಗಿರ್ಬೋದು, ಕಲ್ಲರ್ ಆಗಿರ್ಬೋದು, ಇವುಗಳನ್ನು ಬರೋದಕ್ಕೆ ಈ ಪೊಟ್ಯಾಷ್ ಅನ್ನುವಂಥದ್ದು ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಈ ರೀತಿಯಾಗಿ NPK ಗಿಡದ ಬೆಳವಣಿಗೆಯಲ್ಲಿ ಪ್ರೈಮರಿ ನ್ಯೂಟ್ರಿಯೆಂಟ್ ಆಗಿ ಕೆಲಸ ಮಾಡುತ್ತೆ. ಮುಂದಿನ ವಿಡಿಯೋದಲ್ಲಿ ನಾನು ಸೆಕೆಂಡರಿ ನ್ಯೂಟ್ರಿಯೆಂಟ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಥವಾ ಟ್ರೇಸ್ ಎಲಿಮೆಂಟ್ಸ್ನ ಬಗ್ಗೆ ವಿಡಿಯೋ ಮಾಡ್ತೇನೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.